ಯೇಸುವಿಗೆ ಸ್ತೋತ್ರ. ಇಂದು 18 ಆಗಸ್ಟ್ 2025. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ. ಪೌಲನು ಕೊಲೊಸ್ಸೆ ಸಭೆಯ ದೇವಜನರಿಗೆ ತ್ಯಜಿಸಬೇಕಾಗಿರುವ ಭೂಸಂಬಂಧವಾದ ಭಾವಗಳ ಪಟ್ಟಿಯನ್ನು ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಕೊಟ್ಟಿರುವಂಥದ್ದಾಗಿ ನೋಡುತ್ತೇವೆ. ಅದರಲ್ಲಿ ಮೊದಲನೆಯದು ಜಾರತ್ವ. ಇಂದಿನ ಅಧ್ಯಯನದಲ್ಲಿ ಜಾರತ್ವದ ಕುರಿತಾಗಿ ನಾವು ಕಲಿತಿರುವಂಥದ್ದು 1 ಕೊರಿಂಥ 6:18 ಪೌಲನು ಹೇಳಿರುವ ಪ್ರಕಾರ ಮನುಷ್ಯರು ಮಾಡುವ ಇತರೆ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಹೀಗಿರುವಲ್ಲಿ ಪೌಲನು ಕೊರಿಂಥ ದೇವಜನರಿಗೆ ಹೇಳಿರುವ ಪ್ರಕಾರ ಜಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಆದುದರಿಂದ ಜಾರತ್ವ ಎಂಬ ಭೂಸಂಬಂಧವಾದ ಭಾವವನ್ನು ತ್ಯಜಿಸಬೇಕೆಂದು ಪೌಲನು ಕೊಲೊಸ್ಸೆ ಸಭೆಯ ಜನರಿಗೆ ಪ್ರಬೋಧಿಸುವಂತವನಾಗಿದ್ದಾನೆ. 2 ಬಂಡುತನ ಅಥವಾ ಅಶುದ್ಧತ್ವ. ಪೌಲನು ಉಪಯೋಗಿಸಿರುವ ಗ್ರೀಕ್ ಪದ ಅನ್ನುವಂಥದ್ದು ಅಕತ್ತರ್ ಸಿಯಾನ್. ನೈತಿಕ ಅರ್ಥದಲ್ಲಿ ಹೇಳುವುದಾದರೆ ಐಷಾರಾಮಿ, ಕಾಮಭರಿತ, ದುಂದು ವೆಚ್ಚದ ಜೀವನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಅವರು ತಮ್ಮ ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಂಡರು. ಮುಂದುವರೆಸಿ ಪೌಲನು ಹೇಳಿರುವಂಥದ್ದು, ಹೆಂಗಸರು ಸ್ವಾಭಾವಿಕವಾದ ಭೋಗಗಳನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗಗಳನ್ನು, ಹಾಗೆಯೇ ಗಂಡಸರು ಸಹ ಸ್ವಾಭಾವಿಕವಾದ ಭೋಗಗಳನ್ನು ಬಿಟ್ಟು ಅವಲಕ್ಷಣವಾದದ್ದನ್ನು ನಡೆಸುವವರಾದರು. ಹಳೆಯ ಒಡಂಬಡಿಕೆಯನ್ನು ನಾವು ಕಲಿಯುವಾಗ ಯೆಹೋವನು ಬಾಹ್ಯವಾದ ಶುಚಿತ್ವಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವುದಾಗಿ ನೋಡುತ್ತೇವೆ. ಯಾಜಕಕಾಂಡ 11-15 ಅಧ್ಯಾಯಗಳಲ್ಲಿ ಇದರ ಕುರಿತಾಗಿ ನಾವು ಕಲಿಯಬಹುದು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಂಥದ್ದು ಆಂತರಿಕ ಶುಚಿತ್ವ. ಈ ಆಂತರಿಕ ಶುಚಿತ್ವ ಬಾಹ್ಯ ಕ್ರಿಯೆಗಳ ಮೂಲಕ ವ್ಯಕ್ತವಾಗುವಂಥದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯು ಧಾರ್ಮಿಕತೆಯ ಸೋಗನ್ನು ಅಥವಾ ಕಪಟತ್ವವನ್ನು ಬಹಿರಂಗಪಡಿಸುವುದಾಗಿ ನೋಡುತ್ತೇವೆ. ಮತ್ತಾಯ 23:27-28 ವಾಕ್ಯಗಳಲ್ಲಿ ಯೇಸು ಹೇಳಿರುವಂಥದ್ದು, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತದೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸುಗಳಿಂದಲೂ ತುಂಬಿರುತ್ತದೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಪೌಲನು ಥೆಸಲೋನಿಕ ಸಭೆಗೆ ಹೇಳಿರುವಂಥದ್ದು, ದೇವರು ನಮ್ಮನ್ನು ಬಂಡುತನಕ್ಕೆ ಅಥವಾ ಅಶುದ್ಧತ್ವಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. 1 ಥೆಸಲೋನಿಕ 4:7. ಶುದ್ಧತೆಯನ್ನು ತಿರಸ್ಕರಿಸುವವನು ದೇವರನ್ನು ತಿರಸ್ಕರಿಸುವವನಾಗಿದ್ದಾನೆ. ರೋಮಾಪತ್ರಿಕೆ 12:1 ಪೌಲನು ಹೇಳಿರುವಂಥದ್ದು, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿ ಎಂಬುದಾಗಿ. ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಪ್ರಿಯರೇ, ಪೌಲನು ತನ್ನ ಪತ್ರಿಕೆಯ ಬರವಣಿಗೆಯ ಮೂಲಕ ಆದಿಮ ಸಭೆಯ ವಿಶ್ವಾಸಿಗಳಿಗೆ ಮಾತ್ರವಲ್ಲ, ನಮ್ಮೆಲ್ಲರನ್ನು ಪ್ರಬೋಧಿಸುವಂಥದ್ದು ಅಶುದ್ಧತ್ವವೆಂಬ ಬಂಡುತನವೆಂಬ ಭೂಸಂಬಂಧವಾದ ಭಾವವನ್ನು ಅಥವಾ ಗುಣಗಳನ್ನು ಸಾಯಿಸಿರಿ. ಇಲ್ಲವಾದಲ್ಲಿ
ನಿತ್ಯತ್ವದಿಂದ ವಂಚಿತರಾಗುವಿರಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.